ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೂನಿಕ್ ಆರಿ ಫ್ಯಾಷನ್. ಈ ವಿಡಿಯೋದಲ್ಲಿ ಚೈನ್ ಸ್ಟಿಚ್ನ ಯಾವ್ಯಾವ ಶೇಪಲ್ಲಿ ಹಾಕಿ ಕಲಿತ್ರೆ ನಾವು ಚೈನ್ ಸ್ಟಿಚ್ಚಲ್ಲಿ ಪರ್ಫೆಕ್ಟ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದು ಸ್ಕ್ವಯರ್ ಶೇಪು. ನಾವು ಇದನ್ನಲ್ಲಿ ನೀಡಲ್ನ ಪಾರ್ಟ್ನ ಯಾವ್ಯಾವ ಕಡೆ ಅಂತ ತಿರುಗಿಸ್ಬೇಕು ಅಂತ ಈ ಡಿಸೈನಲ್ಲಿ ಮತ್ತು ಕಲಿಬೋದು. ಇದರಲ್ಲಿ ಮತ್ತು ಶಾರ್ಪ್ ಎಡ್ಜಸ್ನು ಕಲಿಬೋದು. ಈ ಡಿಸೈನ್ನಲ್ಲಿ ಬಂದು ನಾವು ಈ ಥರ ಲೀಫ್ ಶೇಪಲ್ಲಿ ಶಾರ್ಪಾಗಿ ಯಾವ ಥರ ಎಡ್ಜಸ್ನ ತರಬೇಕು ಅಂತ ನಾವು ಈ ಡಿಸೈನಲ್ಲಿ ಕಲಿಬೋದು. ಇದು ಬಂದು ಸರ್ಕಲ್ ಶೇಪು. ನಾವೆಲ್ಲಿ ಚೈನ್ ಸ್ಟಿಚ್ಚನ್ನ ಸ್ಟಾರ್ಟ್ ಮಾಡಿ ಒಂದೇ ಸಾರಿ ಎಲ್ಲಿ ಬಂದು ನಾವು ಹೆಣ್ಣಾಟ್ನ ಹಾಕ್ಬೋದು ಅಂತ ನಾವು ಈ ಡಿಸೈನಲ್ಲಿ ನಾವು ಕಲಿಬೋದು. ಮತ್ತು ಬಂದು ಇನ್ನೊಂದು ಡಿಸೈನು, ಇದು ಬಂದು ಕರು ಶೇಪಲ್ಲಿ ನಾವು ಚೈನ್ ಸ್ಟಿಚ್ಚನ್ನ ಹಾಕಿ ಕಲಿತ್ರೆ ನಾವು ಚೈನ್ ಸ್ಟಿಚ್ಚಲ್ಲಿ ಯಾವ ಡಿಸೈನ್ ಕೊಟ್ಟರು ನಾವು ಔಟ್ಲೈನ್ ಆಗಿ ನಾವು ಚೈನ್ ಸ್ಟಿಚ್ಚನ್ನ ಕಲಿಬೋದು. ಮತ್ತು ಬಂದು ಇನ್ನೊಂದು ಜಿಗ್ಜಾಗ್ ಶೇಪು. ಇದರಲ್ಲಿ ನಾವು ಚೈನ್ ಸ್ಟಿಚ್ಚನ್ನ ಕೊಟ್ಟರೆ ಶಾರ್ಪ್ ಎಡ್ಜಸ್ನ ಎಲ್ಲೆಲ್ಲಿ ಕೊಟ್ಟರು ನಾವು ಚೈನ್ ಸ್ಟಿಚ್ಚನ್ನ ಹಾಕ್ಬೋದು. ಮತ್ತು ಬಂದು ಇದು ಲೀಫ್ ಶೇಪು. ಅಲ್ಲಲ್ಲಿ ನಾನು ಲೀಫ್ಗಳನ್ನ ಹಾಕ್ತಾಯಿದ್ದೀನಿ. ಈ ಲೀಫಲ್ಲೆಲ್ಲ ನಾವು ಶಾರ್ಪ್ ಎಡ್ಜಸ್ನ ನಾವು ನೀಟಾಗಿ ಕಲಿಯೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಚೈನ್ ಸ್ಟಿಚ್ಚು ಪರ್ಫೆಕ್ಟ್ ಆಗ್ತೀವಿ. ಚೈನ್ ಸ್ಟಿಚ್ಚಲ್ಲಿ ಈ 6 ಡಿಸೈನಲ್ಲಿ ನಾವು ಚೈನ್ ಸ್ಟಿಚ್ಚನ್ನ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಚೈನ್ ಸ್ಟಿಚ್ಚಲ್ಲಿ ಪರ್ಫೆಕ್ಟ್ ಆಗ್ತೀವಿ. ಅದಕ್ಕೆ ಈ ಡಿಸೈನಲ್ಲಿ ನೀವು ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಇವಾಗ ಯಾವ ಥರ ಚೈನ್ ಸ್ಟಿಚ್ಚನ್ನ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಹೆಡ್ ಪಾರ್ಟ್ ಯಾವ ಕಡೆ ಇದೆ ಅಂತ ನೋಡಿ ಇವಾಗ ಮೇಲೆ ಥ್ರೆಡ್ ತೆಗಿತಾ ಇದ್ದೀನಿ. ಹೆಡ್ ಪಾರ್ಟ್ ಬಂದು ಡಿಸೈನ್ ಯಾವ ಕಡೆ ಇದೆಯೋ ಆ ಕಡೆ ಡೈರೆಕ್ಷನಲ್ಲಿ ಹೆಡ್ ಪಾರ್ಟು ಇರಬೇಕು. ನಾನು ಚಿಕ್ಕದಾಗಿ ಚೈನ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಇದೇ ಥರ ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ಹೆಡ್ ಪಾರ್ಟ್ ಬಂದು ಡಿಸೈನ್ ಯಾವ ಕಡೆ ಇದೆಯೋ ಆ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನಾಗಿ ಬಂದು ನಾವು ಡಿಸೈನ್ ಯಾವ ಕಡೆ ಇದೆಯೋ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ನಾವು ಚೈನ್ ಸ್ಟಿಚ್ಚನ್ನ ಹಾಕ್ತಾ ಹೋಗಬೇಕು. ನಾನು ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ತಿದ್ದೀನಿ ಅಂತ ನೀವು ಅದೇ ಥರ ಹಾಕೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಬಿಗಿನರ್ಸ್ ಬಂದು ದೊಡ್ಡದಾಗಿ ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಇದೇ ಥರ ನಾನು ಮತ್ತೆ ನೀಡಲ್ನ ರೊಟೇಟ್ ಮಾಡಿಕೊಂಡು ಡಿಸೈನ್ ಯಾವ ಕಡೆ ಇದೆಯೋ ಆ ಕಡೆ ನಾನು ತಿರುಗಿಸ್ಕೊಳ್ತಾ ಮಾಡ್ತಾಯಿದ್ದೀನಿ. ನನಗೆ ಈ ನೀಡಲಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಯಾವಾಗಾದರೂ ಒಂದು ಸಲ ಮಾತ್ರ ನಾನು ತುಲಿಪ್ ಬ್ರ್ಯಾಂಡ್ ನೀಡಲ್ನ ಯೂಸ್ ಮಾಡ್ತೀನಿ. ಇದೇ ಥರ ನಾನು ಶಾರ್ಪ್ ಎಡ್ಜಸ್ನೆಲ್ಲ ಹತ್ರ ನೀಡಲಲ್ಲಿ ತಿರುಗಿಸ್ಕೊಳ್ತಾ ಹೋಗ್ತೀನಿ. ಇವಾಗ ನೋಡಿ ಯಾವ ಥರ ನಾನು ತಿರುಗಿಸ್ಕೊಳ್ತೀನಿ ನೀಡಲ್ನ ಅಂತ ನೋಡಿ. ಇದೇ ಥರ ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಹೋಗಬೇಕು. ಇದೇ ಥರ ಹಾಕ್ಕೊಂಡು ನಾನು ಲಾಸ್ಟಲ್ಲಿ ಹೆಣ್ಣಾಟ್ನ ಹಾಕ್ಕೊಳ್ತೀನಿ. ನೋಡಿ ಯಾವ ಥರ ನಾನು ಲಾಸ್ಟಲ್ಲಿ ಹೆಣ್ಣಾಟ್ನ ಹಾಕ್ಕೊಳ್ತೀನಿ ಅಂತ. ಇವಾಗ ಹೆಣ್ಣಾಟ್ನ ಹಾಕ್ಕೊಂಡೆ. ಇವಾಗ ಈ ಡಿಸೈನ್ನ ಯಾವ ಥರ ಹಾಕೋದು ಅಂತ ನೋಡೋಣ. ಇಲ್ಲಿ ಶಾರ್ಪ್ ಎಡ್ಜಸ್ ಯಾವ ಥರ ಹಾಕ್ತೀನಿ ಅಂತ ನೋಡಿ. ಇವಾಗ ಇಲ್ಲಿಂದ ಚೈನ್ ಸ್ಟಿಚ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಇಷ್ಟು ಡಿಸೈನಲ್ಲಿ ಚೈನ್ ಸ್ಟಿಚ್ ಹಾಕಿ ಕಲಿತ್ರೆ ಸಾಕು. ನಾವು ಈಸಿಯಾಗಿ ಎಲ್ಲ ಶಾರ್ಪ್ ಎಡ್ಜಸ್ನ ಮತ್ತು ಎಲ್ಲ ಡಿಸೈನ್ನ ನಾವು ಹಾಕ್ತಾ ಹೋಗ್ಬೋದು. ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು. ಅದೊಂದನ್ನು ಹಾಕಿ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಎಲ್ಲ ಈ ಥರ ತುಂಬ ಶೇಪಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ. ಇವಾಗ ಶಾರ್ಪ್ ಎಡ್ಜಸ್ನ ಈ ಸರ್ಕಲ್ ಶೇಪ್ ಯಾವ ಥರ ಇದೆಯೋ
ಅಲ್ಲಿ ಹಾಕ್ಕೊಳ್ತೀನಿ. ನಾನು ಬಂದು ಚಿಕ್ಕದಾಗಿ ಲಾಕ್ ಸ್ಟಿಚ್ಚನ್ನ ಹಾಕ್ಕೊತೀನಿ. ಲಾಕ್ ಸ್ಟಿಚ್ ಅಂದರೆ ಬೇರೆ ಏನೂ ಅಲ್ಲ, ಇದೇ ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನೇ ನಾನು ಲಾಕ್ ಸ್ಟಿಚ್ ಅಂತ ಹೇಳ್ತಿರೋದು. ಯಾಕಂದರೆ ನನಗೊಂದು ಗ್ರಿಪ್ ಸಿಗಲಿ ಅಂತ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಥರ ಒಂದೇ ಸಲ ನಾವು ಚೈನ್ ಸ್ಟಿಚ್ನ ಸ್ಟಾರ್ಟ್ ಮಾಡಿ ನಾವು ಎಲ್ಲಿ ಬಂದು ನಾವು ಹೆಣ್ಣಾಟ ಹಾಕಬೇಕು ಅಂತ ಈ ಡಿಸೈನಲ್ಲಿ ನಾವು ಕಲಿಬೋದು. ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಈ ಸ್ಟಿಚ್ಚಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಬಂದು ನಿಮಗೆ ಅಷ್ಟೇ ಜಸ್ಟ್ ಇದರಲ್ಲಿ ಬಂದು ಯಾವ ಥರ ಹೇಳ್ತಿದ್ದೀನಿ ಅಂದರೆ, ನೀವು ಚೈನ್ ಸ್ಟಿಚ್ಚನ್ನ ಈ ಥರ ಡಿಸೈನಲ್ಲಿ ಹಾಕಿ ಕಲಿತ್ರೆ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಮಾತ್ರ ನಾನು ಇದನ್ನು ಹೇಳ್ತಾ ಇರೋದು. ನಾನು ಬಂದು ಇದೇ ರೀತಿಯೇ ನಾನು ಚೈನ್ ಸ್ಟಿಚ್ಚನ್ನ ಹಾಕಿ ಕಲ್ತಿರೋದ್ರಿಂದ ನಾನು ಪರ್ಫೆಕ್ಟ್ ಆಗಿದ್ದೀನಿ. ಇವಾಗ ಈ ಥರ ಈ ಲೀಫ್ ಶೇಪ್ನ ಯಾವ ಥರ ಹಾಕ್ಕೊತೀನಿ ಅಂತ ನೋಡಿ. ಒಂದು 2 ಲೀಫ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಫಸ್ಟ್ ಬಂದು ಆ ಕರು ಶೇಪ್ ಏನಿದೆಯೋ ಆ ಬಳ್ಳಿ ಥರ ಅದರಲ್ಲಿ ನಾನು ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಫಸ್ಟ್ ಅದರಲ್ಲಿ ಹಾಕಿ ಮುಗಿಸ್ಕೊಳ್ತೀನಿ. ನೋಡಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ಆ ಶೇಪ್ ಯಾವುದಿದೆಯೋ ಕ್ಲೀನಾಗಿ ಚೈನ್ ಸ್ಟಿಚ್ಚು ನಮಗೆ ಬರಬೇಕು. ಇದೇ ಥರ ನೀಟಾಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹೆಣ್ಣಾಟನ್ನ ಹಾಕ್ಕೊಳ್ತೀನಿ. ಈಗ ಈ ಲೀಫ್ ಶೇಪ್ ಯಾವ ಥರ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ. ಸೇಮ್ ಎಲ್ಲದಕ್ಕೂ ಚೈನ್ ಸ್ಟಿಚ್ ಹಾಕಿ ತೋರಿಸ್ತಿರೋದು. ಇವಾಗ ಚೈನ್ ಸ್ಟಿಚ್ಚನ್ನ ಯಾವ ಥರ ಲೀಫ್ ಶೇಪಲ್ಲಿ ಹಾಕೋದು ಅಂತ ನೋಡ್ಕೊಳ್ಳಿ. ನಾವು ಹೋದ ಕ್ಲಾಸಲ್ಲಿ ಯಾವ ಥರ ಚೈನ್ ಸ್ಟಿಚ್ಚನ್ನ ಹಾಕೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನೇ ನೀವು ಈ ಥರ ಈ ಶೇಪ್ಗಳಲ್ಲಿ ನೀವು ಹಾಕಿ ಕಲಿತ್ರೆ ಸಾಕು. ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಚೆನ್ನಾಗಿ ಪರ್ಫೆಕ್ಟ್ ಆಗ್ತೀವಿ. ನೋಡಿ ಇದೇ ಥರ ಶಾರ್ಪ್ ಎಡ್ಜಸ್ನ ಯಾವ ಥರ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಈಗ ಶಾರ್ಪ್ ಎಡ್ಜಸ್ನ ಈ ಥರ ಹಾಕ್ಕೊಂಡು ಆ ಲೀಫ್ನ ಮುಗಿಸ್ಕೊಂಡು ಆ ಒಂದು ಚೈನ್ ಸ್ಟಿಚ್ ಒಳಗಡೆನೆ ನಾನು ಲಾಕ್ನ ಹಾಕ್ಕೊಳ್ತೀನಿ. ಇವಾಗ ಈ ಶೇಪ್ನ ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳಿ. ನೋಡಿ ಇವಾಗ ಒಂದು ಚೈನ್ ಒಳಗೆ ನಾನು ಥ್ರೆಡ್ನ ತೆಗಿತಾ ಇದ್ದೀನಿ. ತಗೊಂಡು ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಶೇಪ್ನ ಮುಗಿಸ್ಕೊಂಡೆ. ಇಲ್ಲಿ ಲಾಕ್ ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಥ್ರೆಡ್ ಕಟ್ಟಾಯಿತು, ಇರಲಿ. ಇವಾಗ ಎಲ್ಲ ಶೇಪ್ನ ಹಾಕಿ ಮುಗಿಸ್ಕೊಳ್ತೀನಿ. ನೋಡಿ ಇವಾಗ ಎಲ್ಲ ಲೀಫ್ ಶೇಪ್ನ ಹಾಕಿ ಮುಗಿಸ್ಕೊಂಡೆ. ಇವಾಗ ಈ ಥರ ಜಿಗ್ಜಾಗ್ ಶೇಪ್ನ ಯಾವ ಥರ ಹಾಕ್ಕೊತೀನಿ ಅಂತ ನೋಡಿ. ಇದರಲ್ಲಿ ಮೇನ್ ಬಂದು ಶಾರ್ಪ್ ಎಡ್ಜಸ್ಸು ಡಿಸೈನ್ ಯಾವ ಕಡೆ ಇದೆಯೋ ಆ ಕಡೆ ನಾವು ನೀಡಲ್ನ ಯಾವ ಥರ ರೊಟೇಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರೋದು. ನೀವು ಇದೇ ಥರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆರಿ ವರ್ಕಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆಗೋರು ಆಗ್ಬೋದು. ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.
ಆರಿ ವರ್ಕ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹೀಗೆ ಇದೇ ಥರ ಇಡೀ ಜಿಗ್ಜಾಗ್ ಸ್ಟಿಚ್ನ ಮುಗಿಸ್ಕೊಳ್ತೀನಿ. ಇವಾಗ ಈ ಕರು ಶೇಪ್ನ ಯಾವ ಥರ ಹಾಕೋದು ಅಂತ ನಾನು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ನಾವು ಆರಿ ವರ್ಕಲ್ಲಿ ಚೈನ್ ಸ್ಟಿಚ್ನ ಮೇಯ್ನಾಗಿ ಕಲಿತ್ರೆ ಸಾಕು, ಮಿಕ್ಕಿದೆಲ್ಲ ಸ್ಟಿಚಸ್ನ ನಾವು ಬೇಗ ಕಲಿಬೋದು. ಇದೇ ಮೇಯ್ನ್ ಬಂದು ಆರಿ ವರ್ಕಲ್ಲಿರೋದು. ಈ ಸ್ಟಿಚ್ಚಲ್ಲಿ ಪರ್ಫೆಕ್ಟ್ ಆದರೆ ಸಾಕು. ಎಲ್ಲ ಸ್ಟಿಚ್ಚಲ್ಲೂ ಚೈನ್ ಸ್ಟಿಚ್ ಇನ್ಕ್ಲೂಡ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಈ ಡಿಸೈನಲ್ಲಿ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಆರಿ ವರ್ಕ್ನ ಪರ್ಫೆಕ್ಟಾಗಿ ನಾವು ಕಲಿಬೋದು. ಈ ಆರ್ ಶೇಪಲ್ಲಿ ನೀವು ಚೈನ್ ಸ್ಟಿಚ್ಚನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಹಾಕಿ ಕಲಿತ್ರೆ ನೀವು ಸಾಕು. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.